ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿರುವಂತಹ 9 ಆನೆಗಳ ತಂಡ ಇಂದು ಸಂಜೆಯ ವೇಳೆಗೆ ಮೈಸೂರಿಗೆ ಬಂದಿಳಿಯುವ ಮುಖಾಂತರ ದಸರಾ ಸಂಭ್ರಮ ಮತ್ತಷ್ಟು ಗರಿಗೆದರಿದೆ ಅಂತಲೇ ಹೇಳ್ಬೋದು. ವೀರನ ಹೊಸಹಳ್ಳಿಯಲ್ಲಿ ನಡೆದಂತಹ ಗಜಪಯಣ ಸಮಾರಂಭದ ನಂತರ ಎಲ್ಲ ಆನೆಗಳು ಒಂದೊಂದಾಗಿ ಲಾರಿಗಳನ್ನೇರಿ ಮೈಸೂರಿನತ್ತ ಹೊರಟವು. ಸಂಜೆಯ ವೇಳೆಗೆ ಎಲ್ಲ ಆನೆಗಳಿಗೂ ಮೈಸೂರಿನ ಒಂದು ಅರಣ್ಯ ಭವನಕ್ಕೆ ಬಂದು ಇಳಿದವು. ಈ ಒಂದು ಸಂದರ್ಭದಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಶ್ರೀಕಂಠ, ಲಕ್ಷ್ಮಿ, ಕಾವೇರಿ ಆನೆ ಸೇರಿದಂತೆ ಒಟ್ಟು 9 ಆನೆಗಳು ಅರಣ್ಯ ಭವನದ ಆವರಣದಲ್ಲಿ ಬಂದಿಳಿಯುವ ಮುಖಾಂತರ ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿರುವಂಥ ಈ 9 ಆನೆಗಳು ಅರಣ್ಯ ಭವನದಲ್ಲಿ ಈಗ ವಾಸ್ತವ್ಯವನ್ನು ಹೂಡುತ್ತವೆ. ಇನ್ನು 2 ದಿನಗಳ ಕಾಲ ಅಂದರೆ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಅರಣ್ಯ ಭವನದಲ್ಲೇ ವಾಸ್ತವ್ಯವನ್ನು ಹೂಡಲಿರುವಂಥ ಈ ಆನೆಗಳ ತಂಡ ಅಕ್ಟೋಬರ್ 28 ಅಂದರೆ ಬರುವ ಶುಕ್ರವಾರ ಬೆಳಗ್ಗೆ ಅರಣ್ಯ ಭವನದಿಂದ ಮೈಸೂರಿನ ಪ್ರಮುಖ ರಸ್ತೆಗಳ ಮುಖಾಂತರ ಸಾಗಿ ಅರಮನೆಯ ಒಂದು ಜಯಮಾರ್ತಾಂಡ ದ್ವಾರಕ್ಕೆ ತೆರಳಿ ಅಲ್ಲಿಂದ ಆನೆಗಳು ಮತ್ತೆ ಅರಮನೆ ಆವರಣವನ್ನು ಪ್ರವೇಶಿಸುವ ಮುಖಾಂತರ ದಸರಾ ಸಂಭ್ರಮ ಮತ್ತಷ್ಟು ಗರಿಗೆದರುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ವೀರನ ಹೊಸಹಳ್ಳಿಯಿಂದ ಹೊರಟಂತಹ ಆನೆಗಳು ಇಂದು ಅರಣ್ಯ ಭವನಕ್ಕೆ ಬಂದು ಇಳಿದಿದ್ದು 2 ದಿನಗಳ ಕಾಲ ಇಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಅವುಗಳ ಪೋಷಣೆಯಲ್ಲಿ ನಿರತರಾಗ್ತಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.